ನೋಡ್ರಿ ನೋಡಿ ನಿಮ್ಮ ಅಪ್ಪನ ಅಮ್ಮನವೇ ಎಷ್ಟು ಮಟ್ಟ ಅವ್ರೆ ಅಂದ್ಬಿಟ್ಟು ಒಂದು ಫೋನ್ ಮಾಡಿ ಗ್ರೂಪ್ ಪ್ರವೇಶ ಕರೆಕ್ಕೆ ಯೋಗ್ಯತೆ ಐತಿತ್ತಿಲ್ವ ಅವ್ರಿಗೆ ಅಷ್ಟಪ್ಪ ಮನೆ ಕಟ್ಟಿದಾರಂತಲ್ಲ. ಅಯ್ಯೋ ಬಿಡು, ಹೆಂಗಾರು ಕಟ್ಕೊಂಡು ಹೆಂಗಾರು ಇರಲಿ ನಮ್ಗೇನು. ನನ್ನ ಮಗ ಅನ್ಕೊಂಡಿದ್ರೆ ನನ್ನ ಬಿಟ್ಟು ಗ್ರೂಪ್ ಪ್ರವೇಶ ಮಾಡ್ಕೊತಿದ್ರು ಅವರು. ಅಲ್ಲ ಮನೆ ಕಟ್ಟೋರ್ ತಾನೆ, ಮನೆ ಕಟ್ಟಿದ್ಮೇಲೆ ಪೂಜೆಗೆ ಯಾರು ಕುಂತ್ಕೋಬೇಕು? ಮನೆ ಸೊಸೆ ಮಗ ಕುತ್ಕೋಬೇಕು ತಾನೆ. ಮಗಳನ್ನ ಅಳಿ ಮೈನ ಕುಣಿಸಿದ್ರ ಮನೆ ಬೆಳಕು ಮಾಡೋಳು ಅವಳ ಮಗಳ. ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಬೇಡವಾ? ಒಂದು ಮಾತು ಕರೀನಿಲ್ವಲ್ಲ, ಅವ್ರು ಸತ್ರ ತಾನೆ ತಿರ್ಗಿ ನೋಡ್ಬೇಕಾ? ಈಗ ಅವ್ರ ಸುದ್ದಿ ನಮ್ಗೆ ಯಾಕೆ? ಈಗ ಅವ್ರು ಪಾಡ್ಗವ್ರು ಅವರೇ ತಾನೆ. ಸುಮ್ಮನಿರು ನೀನು. ಸುಮ್ಮನಿರು ಅಂದ್ರೆ ಇರೋ 1.5 ಎಕರೆನೂ ಗುಟ್ನಲ್ಲಿ ಬರ್ಕೊಡ್ತಾರೆ. ಕಂಡಿದ್ದೀರಾ ನೀವು? ಈಗ ಏನು ಮಾಡಬೇಕು ಅಂತ ನಿನ್ನ ಇಷ್ಟ. ಏನು ಮಾಡಬೇಕು ಹೇಳು? ಒಳ್ಳೆ ಸರಿ ಆಯ್ತಪ್ಪ ನಿಂದು ಒಳ್ಳೆಯ. ನಾನು ಕಷ್ಟವೋ ಸುಖವೋ ಮಾಡ್ಕೊಂಡಿರು, ಹೆಂಗೋ ಕಟ್ಕೊಳಕಾಯ್ತದೆ ಅಂತಂದರೆ ಮನೆ ಚೆನ್ನಾಗಿಲ್ಲ ಅಂದ್ಕೊಂಡು ನೀನು ಬಂದೆ. ಈಗ ಏನೋ ಕಟ್ಕೊಂಡವ್ರೆ ಹೆಂಗೋ ಇರಲಿ ಬಿಡು. ಅವ್ರು ಪಾಡ್ಗವ್ರವ್ರು ನಮ್ಮ ಪಡ್ ನಾವು ಇವಿ. ಈಗ ಏನು ಮಾಡಬೇಕು? ಅಪ್ಪ ನೀನು ಕಟ್ಕೊಂಡಾರ ನಾನು ಅದೇ ದೊಡ್ಡ ತಪ್ಪು ಮಾಡಿದ್ದು. ನಾನು ಸುಮ್ಮನೆ ನಮಗೆ ಕಾಪಾತಿಸ್ಬೇಡ ನೀನು. ಎಲ್ಲನೂ ಮಾಡ್ದವಳು ನೀನು. ಇಲ್ಲಿ ಗಂಟ ಇದ್ದಿದ್ರೆ ಈಗ ಮನೆ ನಮ್ದಾಗೋದು. ಈಗ ಕಟ್ಟಾದ್ಮೇಲೆ ನಾವು ಹೋದ್ರೆ ನಮ್ಗೆ ಬೆಲೆ ಸಿಕ್ಕದ ನಮಗೆ ಏನನ್ನಕ್ಕಿಲ್ಲ. ಜನಗಳೇ ಉಗ್ದ್ಬಿಡ್ತಾರಪ್ಪ. ಓ ಸರಿ ಬಿಡು, ನೀನು ಒಳ್ಳೆ ಚೆನ್ನಾಗಿ ಅಂತಿದೆಯೇ. ಜನಗಳೇ ನನಗೆ ಒಲೆ ನೋಡು, ಮನೆ ಕಟ್ಟಗಂಟ ತಿರುಗಿ ನೋಡಿಲ್ಲ. ಈಗ ಮನೆ ಕಟ್ಟ ತಕ್ಷಣ ಬಂದವಲ್ಲ ಬಡೆವು ಗದ್ದು ಕಟ್ಬಿಡೆವು ಅಂತ ನಮಗೆ ಯಾವ ಥರ ಮಾತಾಡ್ತಾರೆ ಗೊತ್ತಾ? ಅವೆಲ್ಲ ಮಾತಾಡ್ಸ್ಕೋಬೇಕಾ? ಸುಮ್ಮನೆ ಇರು ನೀನು. ಸುಮ್ಮನೆ ಇರ್ತಾರೆ ಸುಮ್ಮನೆ ತಿರ್ಗಾ ಮಾತಾಡ್ತಿರಲ್ಲ. ಯಾವ ಥರ ಮಾತಾಡ್ತಾ ಇದ್ದೀರಿ ನೋಡಿ ನೀವು. ಅಲ್ಲಕನ್ರಿ ಸ್ವಲ್ಪ ಬುದ್ಧಿ ಇಲ್ವಾ ನಿಮಗೆ? ಸ್ವಲ್ಪ ಬುದ್ಧಿ ಇಲ್ವಾ ಹೇಳಿ ನಿಮಗೆ? 1.5 ಎಕರೆನೂ ಬರೀತಾರೆ ಸುಮ್ಕಿರಿ ನೀವು. ನಾನು ಅವತ್ತಿಂದ ಬಡ್ಕತ್ತೇವೆ, ನೀವು ಹೋಗ್ಬಿಟ್ಟು ನಿಮ್ಮ ಹೆಸರು ಮಾಡಿಸ್ಕೊಬ್ರಾಗ 1.5 ಎಕರೆ ಜಮೀನಾರಿಯ ಅಂತ ಅದನ್ನೂ ಒಪ್ತಾ ಇಲ್ವಲ್ಲ ನೀವು? ಆಗಲೇ ಮಾತಾಗಿತ್ತಿಲ್ವಾ? ನಾವು ಮನೆ ಬಿಟ್ಟು ಹೋಯ್ತೀವಿ ಅಂದಾಗಲೇ ಅರ್ಧ ಎಕರೆ ಅವಳು ಕೊಡ್ತೀವಿ, ಮದುವೆಗೆ ಮಾರ್ಬಿಟ್ಟು ಮಾಡವೋ ಇಲ್ಲ ಹಂಗೆ ಕಳ್ಸೋವೋ. ಒಟ್ಟಿಗೆ ಅರ್ಧ ಎಕರೆ ಅವಳಿಗೆ ಸೇರಿದ್ದು ಅಂತ ಹೇಳ್ತಿಲ್ವಾ? ಈಗ ನಾವು ಬದಲಾವಣೆ ಮಾಡೋಕ್ಕಾಗದ? ಅವಳಿಗೆ ಅರ್ಧ ಎಕರೆ ಕೊಡೋಕ್ಕಾಯ್ತದೆ? ಯಾಕೆ ಕೊಡ್ಬೇಕು ಅವ್ಳಿಗೆ ಅರ್ಧ ಎಕರೆ? 7-8 ವರ್ಷದಿಂದ ನಾವು ಜಮೀನು ಬಿಟ್ಟು ಬಂದಿದ್ದೀವಿ. 1.5 ಎಕರೆ ವರ್ಷಕ್ಕೆ ಯಾರಿಗಾರು ಕಳ್ಳನ್ ಕೊಟ್ಟರು 50,000 ರೂಪಾಯಿ ಕೊಡೋಕ್ಕಿಲ್ವಾ? ಎಷ್ಟು ವರ್ಷ ಆಯಿತು? 7-8 ವರ್ಷ ಅಂದರೆ 4 ಲಕ್ಷ 5 ಲಕ್ಷ ದುಡ್ಡು ಆಯ್ತಲ್ಲ. ಏನು ಮಾಡಿದಾರೋ ಅದೆಲ್ಲ ದುಡ್ಡ ಏನು ಮಾಡಿದಾರೋ? ಓ ಲೆಕ್ಕ ಕೇಳೋಷ್ಟಿಲ್ವ ನಿಮಗೆ? ದಕ್ಷತಿಲ್ವ ರೀ ನಿಮಗೆ? ದಕ್ಷದಿಲ್ದವತ್ತಿಗೆ ನಮ್ಮ ಪರಿಸ್ಥಿತಿ ಈ ಥರ ಆಗಿರೋದು. ತಾರಸಿ ಮನೆ ಕಟ್ಕೊಂಡು ಗ್ರೂಪ್ ಪ್ರವೇಶ ಮಾಡ್ಕೊಂಡು ಮದುವೆ ಹೆಣ್ಣು ಮದುವೆ ಗಂಡಂಗೆ ಆಡ್ತಾವ್ರು ನಿಮ್ಮ ಅಪ್ಪವ್ವ. ನಮ್ಮ ಪರಿಸ್ಥಿತಿ ನೋಡಿ ಈಗ ಹೆಂಗಿದ್ವಿ ಅಂದ್ಬಿಟ್ಟು. ಸ್ವಂತ ಮನೆ ಅನ್ಕೊಂಡು ಇದು ನಮ್ಮ ಮನೆ ಅಂತ ನಮ್ದು ಇದ್ದಿದ್ರೆ ನಮ್ಗೆ ಎಷ್ಟಿದಾಗೋದು? ಇದೇನಿದ್ರು ನಮ್ಮ ಅಪ್ಪನ ಮನೆ, ನಾವು ಇದು ನಮ್ಮ ಸ್ವಂತ ಮನೆ ಅನ್ಕೊಳಕ್ಕಾಯ್ತದ? ನೀನು ತಾನೇ ಹೇಳಿದ್ದು ನಮ್ಮ ಅಪ್ಪನ ಮನೆ, ನಮ್ಗೆ ಗಂಡು ಮಕ್ಳಿದ್ದಾರೆ, ಇದು ನಮಗೆ ಸಲ್ತಾಗ್ತದೆ ಅಂತ. ಈಗ ಇರೋದ ಬಿಡು. ಈಗೇನಂತ ಈಗೇನು ಪ್ರಾಬ್ಲಮ್ ಆಯ್ತಿರೋದು? ಅದೇ ನಮ್ಮ ಮನೆ ಕಟ್ಟಿರೋ ಮನೆ ತಾರಸಿ ಮನೆ ಬೇರೆ ಕೊಟ್ಬಿಟ್ಟು ನಾವು ಹಿಂಗಿರ್ಬೇಕಾ? ನಮಗೆ ನಾನೇ ಬರ ಬಂದಿರೋದು. ನಡೀರಿ ಹೋಗೋದ ನಾವು. ಅದೇ ಮಕ್ಕಳಿಗೆ ಯಾಕೋ ಸುಟ್ಬಿಟ್ಟರು. ಸುಮ್ಮನಿರು, ಬಾಯಿ ಮುಚ್ಕೊಂಡು. ನಾನು ಅವತ್ತೇ ಹೇಳಿವ ನಿನಗೆ, ಕಷ್ಟವೋ ಸುಖವೋ ಇರೋದ ಸುಮ್ಮನಿರು, ಕಟ್ಕೊಳಕ್ಕಾಯ್ತದೆ. ಹಿಂಗೆ ಇದ್ದಾವ ದೇವ್ರು ಹಿಂಗೆ ಇರ್ಸೋದು ನಮ್ಮನ್ನ. ಮುಂದುವರಿಯೋದ ನಾವು ಸುಮ್ಕಿರು ಅಂತ ಅನ್ನಿವ ನಾನು. ನನ್ನ ಮಾತು ಕೇಳ್ದಾನೆ ನೀನು ಕರ್ಕೊಂಡು ಹೋಗ್ಲಿಲ್ಲ. ನಾನು ಎತ್ತಗಳು ಹೊಂಟೋಯ್ತೀನಿ ಹಂಗೆ ಹಿಂಗೆ ಎದುರಿಸ್ತೀನಿ. ಎದುರಿಸ್ಕೊಂಡು ಕರ್ಕೊಬಂದೆ. ನಾನು ಇರ್ತಿ ಸಾಯ್ತಲ್ಲ ಅಪ್ಪ ನಾನು ಬಂದೆ. ಈಗ ಇನ್ಗುಟ್ಟೆ ಈಗ ಬಂದಿವಿ ತಾನೆ. ಕೂಲಿಯೋ ನಾಲಿಯೋ ಮಾಡಿ ನಾನು ಸಾಕ್ತಿಲ್ವ ನಿನ್ನ? ಈಗೇನು ಕಮ್ಮಿ ಆಗಿದೆ ನಿಮಗೆ? ಈಗ ಮನೆ ಕಟ್ಟ ತಕ್ಷಣ ನಾವು ಹೋದ್ರೆ ನಾವು ಮನ್ಸರಾದವ? ಇಷ್ಟು ದಿವಸ ಅಪ್ಪವನ್ನ ದೂರದಲ್ಲಿ ಇಟ್ಬಿಟ್ಟು ಈಗ ಮನೆ ಕಟ್ಟ ತಕ್ಷಣ ಬಂದು ಸೇರ್ಕೊಂಡ್ರು ಅಂತವ ಉಗಿಸ್ಕೊಬಂದಿಯಾ? ಉಗ್ದಾರೋ ಬಿಟ್ಟಾರೋ ಅದು ಬೇಕಾಗಿಲ್ಲ. ನಡೀರಿ ನಾವು ಹೋಗೋದ ಸುಮ್ಮನೆ ಹೋಗ್ಬಿಟ್ಟು ಮನೆಗೆ ಸೇರ್ಕೊಳ್ಳೋದ. ಈಗೇನೋ ಹೊಸ್ತಾಗ ಹೋಗ್ಲಿಲ್ಲ ಅಂದರೆ ನಾವು ನೋಡ್ಕೊಳ್ಳಿ. ಇಷ್ಟೋ ಕಾಲೇ ಮನೆ ಅವ್ರ ಹೆಸರು ಬರೆದಾರೋ ಬಿಟ್ಟಿದಾರೋ ಅದು ಗೊತ್ತಿಲ್ಲ. ದುಡ್ಡು ಕಾಸು ಎಲ್ಲಿತ್ತು? ಅಳಿ ಮೈನಂತಲ್ಲ ಎಲ್ಲನೂ ಮಾಡಿರೋದು. ಬರೆದು ಬರ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ನಾನಂತೂ ಬರೋಕಿಲ್ಲ. ನಮಗೂ ಮಾನ ಮರೋದಿ ಬೇಕು. ಆಗೆಲ್ಲ ಕಷ್ಟ ಸುಖ ನೋಡ್ಕೊಳ್ದೋದಾನೆ. ಈಗ ಮನೆ ಕಟ್ಕೊಂಡ್ಮೇಲೆ ಹೋದ್ರೆ ತಿಕ್ಕೆ ಮಕ್ಕೆಲ್ಲ ಉಗಿಸ್ಕೋಬೇಕಾಯ್ತದೆ ಜನಗಳ ಕೈಲಿ. ಉಗಿತಾರಪ್ಪ, 4 ಚೆನ್ನಾಗಿ ಸೇರಿಸೋರು ಯಾರು ಉಗಿತಾರೆ ಹೇಳು? ನಮಗೆ ಉಗಿಯೋದು. ಇಲ್ಲಿ ಗಂಟೆ ಎಲ್ಲಿ ಹೋಗಿದಪ್ಪ ಇಷ್ಟು ದಿಸ್ಕಂಟವ ನೀನು? ನಿಮ್ಮ ಅವ್ವ ಅಪ್ಪ ನೋಡ್ಕೊಳ್ದಾನೆ. ಈಗ ದೊಡ್ಡ ಮನ್ಸ್ನಾಗ ಬಂದಿದ್ದೀಯಲ್ಲ ಅಂತ ಕೇಳಿದಾಗ ಏನಂತ ಉತ್ತರ ಕೊಟ್ಟಿಯೇ? ಉತ್ತರ ಕೊಡಕ್ಕೆ ಆಯ್ತದ? ಸುಮ್ಮನೆ ಇರಬೇಕು ಬಾಯಿ ಮುಚ್ಕೊಂಡು. ನೀವು ಬರೋದಿಲ್ವಾ ನೀವು? ಬರೋಕಿರೋದಾನು ಸರಿ. ನಿನಗೆ ಅಲ್ಲಿ ನಡೆಯಬೇಡ. ಯಾವಳು ಫೋನ್ ಮಾಡಿ ಅವಳು ಅವಳು ಯಾವಳು ಹೇಳು ನೋಡ್ತೀನಿ. ಆ ಬಡ್ಡಿಗೆ ಗಾಚಾರ ಬಿಡ್ತೀನಿ. ಯಾವಳು ಫೋನ್ ಮಾಡೋದು ನಿನಗೆ? ಯಾವಳು ಫೋನ್ ಮಾಡಿ ಹೇಳೋಳು ಎಲ್ಲನೂ? ಅಲ್ಲಿ ಏನು ನಡೀತಾವೆ ಎಲ್ಲ ವಿವರಣೆ ಆಗಿ ಹೇಳೋಳು ಯಾವಳು ಅಂತ. ಫೋನ್ ಮಾಡಿ ಹೇಳ್ಬೇಕು. ನನಗೇನು ಗೊತ್ತಾಯ್ತಿಲ್ವ? ನನಗೆ ಹೆಂಗೆ ಗೊತ್ತಾಗ್ಬಿಟ್ಟದು? ಇಲ್ಲಿರೋಳು ನಿನಗೆ ಏನು ದಿವ್ಯ ದೃಷ್ಟಿ ಇರೋದ? ಅಲ್ಲಿಂದ ಅಲ್ಲಿ ಏನು ನಡೀತದೆ ಅಂತ ನೋಡೋಕ್ಕೆ? ಇಲ್ಲ ಬೂದ್ನ ನಡಿ ಮಾಡ್ಕೊಂಡು ಕೂತಿದ್ಯೋ? ಯಾಕೋ ನಿನ್ನ ಜಾಕೋದು ಜಾಸ್ತಿ ಆಗೋಯ್ತು ನಿಂದು. ಅಲ್ಲಕನ್ರಿ ನಂದೇ ಜಾಸ್ತಿ ಆಯ್ತು ಅಂತಿರಲ್ರಿ ನೀವು? ನಿಮ್ಮ ಅವ್ವ ಅಪ್ಪನ ಜಾಸ್ತಿ ಆಗಿಲ್ವಾ? ಇರೋಳೊಬ್ಳು ಸೊಸೆ ಇರೋನೊಬ್ಬ ಮಗ ಕರಿಬೇಕು. ಅವನ್ನ ಗ್ರೂಪ್ ಪ್ರವೇಶಕ್ಕೆ ಪೂಜೆ ಕುಣಿಸ್ಬೇಕು ಅನ್ನೋ ಜ್ಞಾನ ಇಲ್ವಾ? ಹಂಗಾರೆ ನಾವು ಏನೋ ಬಂದ್ಬಿಟ್ಟಿದ್ದೀವಿ. ಈಗ ಮಕ್ಕಳಾದ್ರೂ ಒಂದು ತಪ್ಪು ಮಾಡ್ತಾರೆ. ಸಂಸಂತ ಬುದ್ಧಿ ಇರ್ಬೇಕು ತಾನೆ ಅವ್ರಿಗೆ? ಅದಿಲ್ವ ಅವ್ರಿಗೆ ಸಂಸಂತ ಬುದ್ಧಿ? ಇನ್ಮೇಲೆ ಚೆನ್ನಾಗಿರಿ ಅನ್ಕೊಂಡು ಹೇಳ್ಕೊಂಡು ಕರಿಬೇಕಾನೆ ಬಂದು ಕರಿಬೇಕಾನೆ ಹೇಳು. ಏನು ಕರೆದಾರು? ಮದುವೆಗೆ ಬಟ್ಟೆ ತರಲಿಲ್ಲ ಅಂದ್ಬಿಟ್ಟು ಮದುವೆ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಮದುವೆಗೆ ಹೋಗ್ದಂಗೆ ಮಾಡಿದೆ ನೀನು. ಇನ್ನೇನು ಬಂದರು ಹೇಳು? ಇನ್ನೇ ಕರೆಗೆ ಬಂದರು? ಮದುವೆಗೆ ಬಂದಿಲ್ಲ, ಇನ್ನು ಗ್ರೂಪ್ ಪ್ರವೇಶಕ್ಕೆ ಬಂದಾರ ಅಂತ ಕರೆಗೆ ಬಂದಿಲ್ಲ ಅವರು. ಅವ್ರದ್ದೇನು ತಪ್ಪಿರೋದು? ಸುಮ್ಮನೆ ನಮ್ಮ ಮೂಗ್ನೇರ್ಗೆ ನಾವು ಮಾತಾಡೋದಲ್ಲ, ಅರ್ಥ ಮಾಡ್ಕೋಬೇಕು. ಕಣಪ್ಪ ನಿಮ್ಮ ಅವ್ವ ಅಪ್ಪನೇ ಸರಿಯಾಗವ್ರೆ, ನಾನೇ ಸರಿಯಾಗಿಲ್ಲ ಆಯ್ತಾ? ನಿನಗೆ ನನಗಿಂತ ನಿನಗೆ ಅವರೇ ಹೆಚ್ಚು. ಅವರು ಚೆನ್ನಾಗಿರ್ಲಿ ಅಂತ ಹಂಗಾಡಿಯೋ? ನೀನೇ ಬೇಕು ಅಂತ ಹಂಗಾಡಿಯೋ? ನಾನೇನು ಕಾಟ ಕೊಡ್ತೀನಿ ನಿಮ್ಮ ಅವ್ವನು ನಿಮ್ಮ ಅಪ್ಪನಿಗೂ. ನಾನು ಬಂದಿದ್ದು ಉದ್ದೇಶ ಏನು? ಮನೆ ಚೆನ್ನಾಗಿರ್ತಿಲ್ಲ, ಮನೆ ಇರೋಕ್ಕಾಯ್ತಿಲ್ಲ ಅಂತ ಬಂದಿದ್ದು ನಾನು. ಅದು ಬಿಟ್ಬಿಟ್ಟು ನಿಮ್ಮ ಅವ್ವ ಅಪ್ಪನ ಮಾಡಿ ಇಟ್ಟು ಮಾಡಿ ಕಟ್ಟಾಯ್ತಿಲ್ಲ ಅಂತ ನಾನು ಬಂದಿದ್ದೆ. ನಾನು ಮನೆ ಏನು ಇರಂಗಿತ್ತ? ಅದು ಮನೆ ಇರಂಗಿತ್ತ ಹೇಳು? 4 ಜನ ಕುತ್ಕೊಳಕ್ಕಾಯ್ತಿತ್ತ ಮನೇಲಿ? ಓ ಮತ್ತು ಸುಮ್ಕಿರೀಗ ಕಷ್ಟದಲ್ಲಿ ಬಂದ್ಬಿಟ್ಟು ಈಗ ಸುಖದಲ್ಲಿ ನಾವು ಹೋಯ್ತೀವಿ ಅಂದರೆ ಕೂಡ್ಬಿಟ್ಟಾರ ಅವರು. ಅದೇ ನಮ್ಮ ಅವ್ವ ಬಾರ್ಗಿರೋ ತಗೊಂಡು ನಿಂತ್ಕೊತಾಳೆ, ಒಡ್ಸ್ಕೋಬೇಕಾಯ್ತದೆ ಅಷ್ಟೇ. ನಿನ್ನಿಂದ ಮಾನ ಮರೋದಿ ಕಳ್ಕೊಬೇಕಾಯ್ತದೆ ನೋಡು. ನಾವು ಯಾವುದೇ ಕಷ್ಟ ಸುಖಕ್ಕೂ ಆಗಿಲ್ಲ ಅವ್ರಿಗೆ. ನಾವು ಈಗ ಹೋಗಂತ ಮಗ ಹೊತ್ಕೊಂಡು ಹೋಗಂತ ಯೋಗ್ಯತನೂ ಇಲ್ಲ ನಮಗೆ. ಸುಮ್ಮನೆ ಯಾಕಂಗೆ ಅಡಿಯ ನೀನು ಎಷ್ಟು ಸಾಯ್ತೀನಿ ಅಂದಲ್ಲ, ನನ್ನಿಂದ ಇನ್ನೊಂದೇನು ಸಾಯೋದು ಬೇಡ ಅನ್ಕೊಂಡು ನಾನು ನಮ್ಮ ಅಪ್ಪ ಉಣ್ಗೂ ಇಟ್ಟಾಕಂಗೆ ಬಂದೆ. ಇವತ್ತು ನಿನ್ಗೇನು ಕಮ್ಮಿ ಮಾಡಿಲ್ಲ ನಾನು. ಯಾರು ತಂದಾಗ್ತೇವೆ ಅಂತಾನೆ ಸುಮ್ಮನೆ ಉಣ್ಕೊಂಡು ತಿನ್ಕೊಂಡು ಸುಮ್ಮನೆ ಇರೋದು ಕಲಿ ನೀನು. ಬೇರೆ ಪುರಾಣ ಬೇಡ ನಿಮಗೆ. ಸರಿ ಬಿಡಿ, ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ನೀವು. ಅದಕ್ಕೆ ಮತ್ತೆ ಎಲ್ಲ ಅಧಿಕಾರನೂ ಅವ್ರಿಗೆ ಆಗಿರೋದು. ಬರೀತಾರೆ ಸುಮ್ಕಿರಿ ಆಸ್ತಿ ಬದುಕಿರನೇ ಬರ್ಸ್ಕೊಳ್ಳಂತೆ ಅವಳು.
ಬರ್ಸ್ಕೊಳಕ್ಕೆ ನಿಂತವಳೆ ಬರ್ಸ್ಕೊತಾಳೆ ಸುಮ್ಕಿರು. ಮನೆಗೇನೆ ರೆಡಿ ಮಾಡ್ತೀವಿ ಅನ್ಕೊಂಡು 1.5 ಎಕರೆ ಜಮೀನುವೆ ಬರ್ಸ್ಕೊಂಡ್ರೆ ಏನು ಮಾಡಿರಿ ಆಮೇಲೆ ತಿರ್ಪೆ ಚಂಬಿತ್ಕೊಂಡು ಹೋದಿರಾ. ನಮ್ಮ ಅಪ್ಪನ ಮನೆ ಆಸ್ತಿದದ ಹೇಳಿ ಇರೋದು ಇದೊಂದು ಮನೆ ಮಡಿಕೊಂಡು ಏನು ಮಾಡೋಕ್ಕಾಯ್ತದೆ. ಅದು ಇವತ್ತೆಲ್ಲ ಜ್ಞಾನ ಇದ್ದಿದ್ದು ನಿನಗೆ ಅವತ್ತು ಬರಬೇಕಾಗಿತ್ತು ಜ್ಞಾನ. ಅದು ಇವತ್ತಲ್ಲ ಕಣವ ಬಂದ್ರೆ ಏನು ಪ್ರಯತ್ನ. ನಾನು ಏನಂದ್ರೆ ನಿನಗೆ ಗಿಳಿಗಳಂಗೆ ಹೇಳ್ದೆ ಅಲ್ಲೇ ಸುಮ್ಕಿರು. ಅವಳು ಮದುವೆ ಮಾಡೋದು ನಮ್ಗೆ ಏನು ಟೆನ್ಷನ್ ಇರಕ್ಕಿಲ್ಲ. ಯಾವ್ದಾದ್ರು ಗ್ರಾಂಟು ಬರ್ಸ್ಕೊಂಡು ಕಟ್ಕೊಳಕ್ಕಾಯ್ತದೆ ಸಣ್ಣ ಪುಟ್ಟಕ್ಕೆ ಅಂತ ನಾನು ಹೇಳಿ ನಾನು ನನ್ನ ಮಾತು ಕೇಳ್ದೆ. ನೀನು ಒಂದು ಮಾತಾ ನೀನು ಕಿವಿ ಮೇಲೆ ಹಾಕೊಂಡ ನೀನು ಎತ್ತಿಗೆ ಬೆಂಕಿ ನಿನ್ನ ಸುಮ್ಮನೆ ಈಗ ತಿರ್ಗಾ ಮಾತಾಡ್ತಾಳೆ ನಾನು ಸುಮ್ಮನೆ ತಲೆಗೆಲ್ಲ ಕೆಡ್ಸೋರ ಮೇಲೆ ನಾನು ಹತ್ರ ಹುಚ್ಚಿಬಿಡಿದ ನಾನು ಹೇಳ್ತಾನೆ ಕೇಳ್ಕೊ. ಓ ಅಲಕರೆ ಮುನ್ಸುನ್ಗೆ ಲೆಕ್ಕಾಚಾರ ಇರಬೇಕು. ಉಗಿಯೋಕಿಲೋಕೆ ಯಾಕೆ ಕೊಡ್ಸಿ ಮಕ್ಕೆ ಹೆಂಗೆ ಉಗಿತಾರೆ ಗೊತ್ತಾ? ಹೆಂಗೆ ಉಗಿತಾರೆ ಅನ್ಕೊಬಿಟ್ಟಿದೆಯೇ? ಬರ್ಕೊಳ್ಳಾಕ ನನಗೆ ಏನಪ್ಪ, ನಾನು ಒಬ್ಬಳಿಗೆ ಬತ್ತಿತ್ತ ನಿನಗೆ ಬೇಡ ಅಂದಮೇಲೆ ನನಗೇನು ಬೇಡ ಬಿಡು. ಈ ಅದೊಳ್ಳೆ ಸರಿ ಆಯ್ತಪ್ಪ, ನಿನಗೆ ಬೇಡ ಅಂದಮೇಲೆ ನನಗೂ ಬೇಡ ಸರಿಯಾ. ನೀನೇನು ಇದು ಹೊರಗೆ ಆಡೋದು ಬೇಕಾಗಿಲ್ಲ. ನೀನು ಇದು ಮಾಡಿದ್ರೆಷ್ಟು ಬಿಟ್ರೆಷ್ಟು ಇಸ್ಕೊಂಡ್ರೆಷ್ಟು ನನಗೇನಾಗಬೇಕಾಗಿರೋದು ನಿನ್ನೊಳಗೆ ಕೇಳ್ತೇವೆ. ನೀವು ಓದ್ಕುವೆ ಕಾಲ ಮೀರಿಲ್ಲ ಹೋಗಿ ಈಗ ಸೇರ್ಕೋಬೋದು. ಇನ್ನು ಮಿಕ್ ಮೀರಿದ್ರೆ ಮನೆ ಆಸ್ತಿ ಪುತ್ಕುವೆಲ್ಲ ನಿಮ್ಮ ನಿಮ್ಮ ಅಪ್ಪನೂ ಬರೀತಾರೆ ಅಲ್ಲ. ಗೃಹ ಪ್ರವೇಶಕ್ಕೆ ಹೇಳಿಲ್ಲ ಅಂಥವ್ರ ಮೇಲೆ ನಿನ್ನ ಕರುಣೆ ನೋಡು. ನನ್ನ ಮಗ ಸೊಸೆ ಕರಿಬೇಕು, ಪೂಜೆ ಕುಣಿಸ್ಬೇಕು ಅನ್ನೋದು ಅವ್ರ ಆತ್ಮದವ್ರು ಹುಟ್ಟಿಲ್ವಲ್ಲ. ಎಷ್ಟೇ ನೀವು ಅವ್ರ ಮಗ ಅನ್ಸ್ಕೊತಿಲ್ವಾ ಹೇಳಿ. ಈಗ ಮಾತಾಡ್ತಿರಲ್ಲ ನೀವು ಅಂತ ಯೋಗ್ಯತೆ ನಾವು ಉಳಿಸ್ಕೊಂಡಿಲ್ಲ. ಸುಮ್ಮನೆ ಯಾಕೆ ಅವ್ರ ಮೇಲೆ ಮಾತಾಡೋದು? ನಾವು ಉಳಿಸ್ಕೊಂಡಿದ್ದಾವೆ ನಾವು ಯೋಗ್ಯತೆಯಾ ಹೇಳು? ಸುಮ್ಮನೆ ಆಡ್ಬೇಡ ನೀನು, ಸುಮ್ಮ ಕೂತ್ಕೋ. ಪಾಪ ಅವ್ರು ಎಷ್ಟು ಇದು ಮಾಡ್ತಿದ್ರು. ಯಾರು ಮಾಡ್ಕಪ್ಪ ಆಯಿತು, ನಮಗೇನು ಇಷ್ಟು ಬಿಟ್ಟಿದ್ದು ನಿಮಗೆ ಬೇಡ ಅಂದಮೇಲೆ ನನಗೇನು ಅದೇನು ಅಂತಿದ್ರು ಅಂತಂಗೆ ಆಯಿತು. ನಿಮಗೆ ಜವಾಬ್ದಾರಿ ಅಂತ ಈ ಜನ್ಮಕ್ಕೆ ಬರಕಿಲ್ಲ. ನೀವು ಜವಾಬ್ದಾರಿಯಾಗಿ ಹೋಗಿ ಕೇಳೋದಾಗಿದ್ರೆ ಯಾಕೆ ಹಿಂಗಾಗಬೇಕಾಗಿತ್ತು ನಮ್ಮ ಬದುಕು? ಯಾಕೆ ಹಿಂಗಾಗಬೇಕಾಗಿತ್ತು ಹೇಳು? ದಕ್ಷತೆ ಕೇಳೋಷ್ಟು ಯೋಗ್ಯತೆ ಇಲ್ವಾ? ತಿರ್ಗಾ ಮಾತಾಡ್ತಿರಲ್ಲ ನೀವು. ಏನು ಮಾತಾಡೋರು ಹೇಳು? ನಾನು ಇರೋದೇ ಮಾತಾಡ್ತೇನೆ, ಇಲ್ಲೋದೇ ನಾನು ಮಾತಾಡ್ತಿಲ್ಲ. ಇನ್ನು ಇವತ್ತಿಗೆ ಕೊನೆ. ಇನ್ನಂತೂ ಅವ್ರ ಮನೆ ಸುದ್ದಿಯೋ ಅವ್ರ ಸುದ್ದಿಯೋ ಮಾತಾಡನೇ ಬೇಡ. ನಾವು ಯಾವತ್ತೂ ಯೋಗ್ಯತೆ ಕಳ್ಕೊಬಿಟ್ಟಿವಿ. ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳೋಕ್ಕೆ ಮಕ್ಕ ಇಲ್ಲ ನಮಗೆ. ನಿನ್ನ ಮತ್ತೆ ಕಟ್ಕೊಂಡು ಹೋಗ್ಬಿಟ್ಟು ತಿಕ್ಕೆ ಮಕ್ಕ ಉಗಿಸ್ಕೊಬರ್ಬೇಕಾಯ್ತದೆ ಜನಗಳ ಕೈಲ್ವೇ. ನಾಲ್ಕು ಜನಕ್ಕೆ ಒಪ್ಸಿದ್ರೆ ಯಾರು ಹೋಗಿತಾರೆ ಹೇಳು? ಆವತ್ತಿಂದ ಎಲ್ಲಿ ಹೋಗಿದೆಯಾ ನೀನು ಒಬ್ಬ ಗಂಡಸ ನೀನು ಎರ್ತಿ ಮತ್ತೆ ಕಟ್ಕೊಂಡು ಎರ್ತೀನಿ ಕೊಟ್ಟೋದೆ. ನೀನು ಅವ್ವ ಅಪ್ಪನ್ಬಿಟ್ಟು ತಂಗಿ ಬಿಟ್ಬಿಟ್ಟು ಇವತ್ತು ಬಂದಿದ್ದೀಯಲ್ಲ ನೀನು ನಾಚಿಕಾಯ್ತು ನಿನಗೆ ಅಂದಾಗ ಏನಂತೀಯ? ಏನು ಉತ್ತರ ಕೊಡೋಕ್ಕದ್ದು? ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕದ್ದು ನಾವು ತಪ್ಪು ನಾವು ಮಾಡ್ಕೊಂಡಿವಿ. ಇನ್ನೇನು ಮಾಡೋಕ್ಕಾಗಿಲ್ಲ. ಅಯ್ಯೋ ಆಯ್ತು ಕಣಪ್ಪ ಆಯಿತು. ನಿನ್ನ ತಂಗಿ ನಿನ್ನ ಭಾವ ಎಲ್ಲ ಬಂದು ಇತ್ಕೊಂಡು ಮನೆಯೇ ಬೆಳಗಿಸ್ಕೊಂಡು ಹೋಗಲಿ ಆಯಿತಾ. ನಾನು ಇನ್ನೊಂದ್ಸತಿ ಆ ಸುದ್ದಿ ಎತ್ತರೆ ನನಗೆ ಎಕ್ಕಡ ತಕ ಹೊಡಿ ನೀನು ಆಯಿತಾ. ತಪ್ಪಾಯಿತು ಬಿಡು ಆಯಿತು. ಇವನೊಬ್ಬ ಗಂಡಸ ಇವನು ಕೇಳೋಕೋದ್ರೆ ಅದಕ್ಕೆ ಕೇಳಕ್ಕೆ ದಾಕ್ಸತ್ತಿಲ್ವಲ್ಲ, ಅದಕ್ಕೆ ಮಾತಾಡ್ತಾನೆ. ದಾಕ್ಸತ್ತಿದ್ರೆ ಹಿಂಗೆ ಆಡ್ತಿದ್ನ ಗಂಡಸನ ಕುಲ್ವ ಇವನು. ದಾಕ್ಸತ್ತಾಗಿರೋ ಗಂಡಸಾಗಿದ್ರೆ ಹೋಗಿ ರಾಜರಷ್ಟು ಕೇಳೋನು ನೀನು ನನಗೆ ಓದಿಕರದೆ ಅಂದ್ಬಿಟ್ಟು. ಹಿಂಗೆ ಹೇಗೆ ಇಲ್ದ ಹೊತ್ತಿಗೆ ಇಂಥರನೇ ಆಡ್ತಾ ಇರೋದು ಎದುರು ಪುಕ್ಕಲ್ ನನಗೆ. ಥೂ ಇವ್ದೊಂದು ಜನ್ಮ ಇವ್ರ ಜನ್ಮಕ್ಕೆ ಬೆಂಕಿ ಕಾಯವನ ಅಲ್ಲ. ಎಲ್ಲಾರಿಯ ಧೈರ್ಯವಾಗಿ ಎದುರಿಸ್ಕೊಂಡು ನಮ್ಮನೆ ನಾನು ಇರ್ತೀನಿ ಅನ್ಕೊಂಡು ಇರ್ತಾನೆ ಬಿಟ್ಟು ಹೆಂಗೆ ಮಾತಾಡ್ತಾನೆ ನೋಡಿ ಹೆಂಗೆ ಮಾತಾಡ್ತಾನೆ ಅಂತ. ಹೋಗ್ದಾರೆ ಇರೋರು ನನಗೆ ಏನಂತೆ ನಿಮ್ಮ ಜನ್ಮಕ್ಕೆ ಬೆಂಕಿ ನಿಮ್ಮ ಹೆಂಗೆ ಆಡ್ತಾನೆ ನೋಡಿ ಹೆಂಗೆ ಆಡ್ತದೆ ಅಂದ್ಬಿಟ್ಟು. ಬಾಲೆ ಎಲ್ಲ ಗೊಟ್ಟ ಅಂದಿಯೇ ಬಂದ್ರೆ ಮಕ ಸೇರಿಸಿ ಹೊಡಿತೀನಿ ನಿನಗೆ. ನಿಮ್ಮ ಮಗುನಿನ ಆಯ್ತು ಅಡುಗೆ ಮಾಡಕ್ಕೆ ಹೋಗಿ ಅದ್ದಿ ಇವಳು ಹೇಳ್ದಂಗೆಲ್ಲ ಕುಣಿತೀನಿ. ನೀನು ಈ ಜನ್ಮದಲ್ಲಿ ಉದ್ದಾರ ಆಯ್ಕೆ ಬಿಡಪ್ಪ. ಈ ಜನ್ಮದಲ್ಲಿ ಉದ್ದಾರ ಆಯ್ಕೆ ನಿನ್ನ ಕತೆ ಆಯಿತು ಹೋಗು ಆಳ್ಬಿದ್ದೋಗ್ಲಿ, ಉದ್ದಾರ ಆಗೋದೇ ಬೇಡ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.